ಹುನಗುಂದ ತಾಲೂಕು ಪಂಚ ಗ್ಯಾರಂಟಿ ಪ್ರಗತಿ ಪರಿಶೀಲನೆ ಸಭೆ. ವೃದ್ಧ ತಾಯಿಗೆ ಸ್ಪಂದಿಸಿದ ಅಧ್ಯಕ್ಷ ಮುತ್ತಣ್ಣ ಕಲಗೋಡಿ. ಹುನಗುಂದ ತಾಲೂಕು ಪಂಚಾಯಿತಿ ಮತ್ತು ಪುರಸಭೆ ಕಚೇರಿಯ ಸಹಯೋಗದೊಂದಿಗೆ ತಾಲೂಕು ಮಟ್ಟದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಸಮಿತಿ ಜನವರಿ 30ರಂದು ಹುನಗುಂದ ನಗರದ ಮರಿದೇವರ ಮಠದ ಆವರಣದಲ್ಲಿ ಪ್ರಗತಿ ಪರಿಶೀಲನೆ ಸಭೆಯನ್ನು ಆಯೋಜಿಸಿತು. ಸಭೆಯ ಅಧ್ಯಕ್ಷತೆಯನ್ನು ಹುನಗುಂದ ತಾಲೂಕು ಪಂಚ ಗ್ಯಾರಂಟಿ ಅಧ್ಯಕ್ಷ ಮುತ್ತಣ್ಣ ಕಲ್ಗೋಡಿಯವರು ವಹಿಸಿದರು. ಸಭೆಯಲ್ಲಿ ಯುವ ನಿಧಿ, ಗೃಹಲಕ್ಷ್ಮಿ ಶಕ್ತಿ ಯೋಜನೆ, ಗೃಹಜ್ಯೋತಿ, ಉಚಿತ ವಿದ್ಯುತ್ತಿ ಮತ್ತು ಅನ್ನಭಾಗ್ಯ ಸೇರಿದಂತೆ ಎಲ್ಲಾ ಪಂಚ ಗ್ಯಾರಂಟಿ ಯೋಜನೆಗಳ ಪ್ರಗತಿ, ಸಮಸ್ಯೆಗಳು ಮತ್ತು ಸುಧಾರಣೆಗಳ ಬಗ್ಗೆ ವಿವರವಾದ ಚರ್ಚೆ ನಡೆಯಿತು. ಈ ಮೊದಲು ಮುಖಂಡರು ಎಲ್ಲರೂ ಸೇರಿ ಶಶಿಗೆ ನೀರು ಎರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಒಬ್ಬ ವೃದ್ಧ ತಾಯಿ ಮುತ್ತಣ್ಣ ಕಲ್ಗೋಡಿಯವರ ಮುಂದೆ ತನ್ನ ತೊಂದರೆಗಳನ್ನು ತೋಡಿಕೊಂಡರು. ಅವರು ತಕ್ಷಣ ಸ್ಪಂದಿಸಿ, ಅಮ್ಮ, ನಿನ್ನ ಜೊತೆಗೆ ನಾನಿದ್ದೀನಿ, ಏನು ತೊಂದರೆಯಾದರೂ ನನ್ನನ್ನು ಭೇಟಿಯಾಗು, ನಾನು ಸಹಾಯ ಮಾಡುತ್ತೇನೆ ಎಂದು ಹೇಳಿದರು. ಅಧಿಕಾರಿಗಳಿಗೆ ಸೂಚನೆ ನೀಡಿ ಸರಕಾರದ ಮಟ್ಟದಲ್ಲಿ ಸಿಗುವ ಎಲ್ಲಾ ಸೌಲಭ್ಯಗಳನ್ನು ಆ ಅಜ್ಜಿಯವರಿಗೆ ಒದಗಿಸುವಂತೆ ಆದೇಶಿಸಿದರು. ಈ ಸಂದರ್ಭದಲ್ಲಿ ಹುನಗುಂದ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ದೀಪಾ ಸುಂಕದ, ಪುರಸಭೆ ಮಾಜಿ ಅಧ್ಯಕ್ಷೆ ಭಾಗ್ಯಶ್ರೀ ರೇವಡಿ, ಬಸವೇಶ್ವರ್ ಬ್ಯಾಂಕ್ ಅಧ್ಯಕ್ಷ ಬಸವರಾಜ್ ಹೊಸೂರ್, ಕಾಂಗ್ರೆಸ್ ಮುಖಂಡ ಯಮುನಪ್ಪ ಬೆಣ್ಣಿ, ಪುರಸಭೆ ಮಾಜಿ ಉಪಾಧ್ಯಕ್ಷರಾದ ಶಾಂತಾ ಮೇಲಿನಮನಿ, ರಾಜಮ್ಮ ಬದಾಮಿ, ಸಮಿತಿ ಸದಸ್ಯ ಸುರೇಶ್ ಹಳೇಪೇಟಿ, ಕಾರ್ಯನಿರ್ವಾಹಕ ಅಧಿಕಾರಿ ಮುರಳೀಧಾರ ದೇಶಪಾಂಡೆ ಮತ್ತು 5 ಗ್ಯಾರಂಟಿ ಅಧಿಕಾರಿಗಳು, ಇತರ ಮುಖಂಡರು, ಗಣ್ಯರು ಮತ್ತು ಓಣಿಯ ತಾಯಂದಿರು ಈ ಸಂದರ್ಭದಲ್ಲಿ ಇದ್ದರು. ಈ ಸಭೆಯು ಗ್ಯಾರಂಟಿ ಯೋಜನೆಗಳ ಯಶಸ್ವಿ ಅನುಷ್ಠಾನಕ್ಕೆ ಮತ್ತು ಸಾರ್ವಜನಿಕರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದನಕ್ಕೆ ಉದಾಹರಣೆಯಾಯಿತು.